ನಮಸ್ಕಾರ ರೀ ಎಲ್ಲರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ಪೌಷ್ಟಿಕಾಂಶ ಭರಿತವಾದಂತಹ ಮೊಳಕೆ ಕಟ್ಟಿದ ಕಾಳನ್ನು ಪಲ್ಯನ ಯಾವ ಥರನಾಗಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ರೀ. ಈ ಥರನಾಗಿ ಮೊಳಕೆ ಕಟ್ಟಿ ಪಲ್ಯವನ್ನು ಮಾಡಿ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರೋದ್ರಿಂದ, ಹಾಗೆ ಮಕ್ಕಳು ಸಹಿತ ಒಂದೊಂದು ಸಾರಿ ಒಂದೊಂದು ಕಾಳನ್ನು ಇಷ್ಟಪಡೋದಿಲ್ಲ. ಆವಾಗ ಈ ಥರನಾಗಿ ಎಲ್ಲ ಕಾಳನ್ನು ಮೊಳಕೆ ಕಟ್ಟಿ ಮಾಡಿಕೊಟ್ರೆ ತಿಂತಾರೆ. ಅದರಲ್ಲೂ ಚಪಾತಿ ಮತ್ತು ರೊಟ್ಟಿಯೊಂದಿಗೆ ತುಂಬ ರುಚಿಯಾಗಿರ್ತೈತೆ ರೀ. ಒಂದು ಸಾರಿ ಹೆಂಗೆ ಮಾಡೋದು ಅಂಥೇಳಿ ನೋಡಿರಿ. ಇಲ್ಲಿ ನಾನು ಒಂದು ಸಣ್ಣ ಬಟ್ಟಲದಷ್ಟು ಮೊಳಕೆ ಕಾಳು, ಹೆಸರು ಕಾಳು, ಹಾಗೆ ಹುರುಳಿ ಕಾಳು ಮತ್ತು ಅಲಸಂದಿ ಕಾಳು ಮತ್ತು ಒಂದು ಅರ್ಧ ಬಟ್ಲಷ್ಟು ಶೇಂಗಾ ಕಾಳನ್ನು ತೊಗೊಂಡೇನಿ ರೀ. ಅಷ್ಟನ್ನು ಸ್ವಚ್ಛವಾಗಿ ತೊಳ್ಕೊಂಡು ಅದಕ್ಕೆ ನೆನೆಯೋಕೆ ಎಷ್ಟು ನೀರು ಬೇಕಲ್ರಿ ಅಷ್ಟು ನೀರನ್ನು ಹಾಕಿ ಬೆಳಗ್ಗೆ ಹಾಕಿದ್ದೀನಿ ರೀ, ಸಂಜೆವರೆಗೂ ನೆನೆ ಹಾಕಿಟ್ಟಿನಿ ರೀ. ಯಾಕಂದ್ರೆ ಕಾಳು ಎಷ್ಟು ನೆನಿತಾವಲ್ರಿ ಅಷ್ಟು ಚಲೋ ಆಗಿ ಬರ್ತಾವೆ ಅಂಥೇಳಿ. ಇವಾಗ ರಾತ್ರಿನ ನೀರನ್ನೆಲ್ಲ ಬಸ್ಕೊಂಡ್ರಿ ಅದನ್ನು ಒಂದು ಅರಿವಿ ಒಳಗೆ ಹಾಕಿ ಕಟ್ಕೊಳತ್ತೀನಿ ರೀ. ನಾವು ಎಷ್ಟು ಬಿಗಿಯಾಗಿ ಗಂಟನ್ನು ಕಟ್ತೇವಲ್ರಿ ಅಷ್ಟು ನಮಗೆ ಮೊಳಕೆ ಬರುತ್ತೆ ರೀ. ಕಾಳು ಮೊಳಕೆ ಕಟ್ಟೋ ವಿಧಾನ ಈ ಥರನಾಗಿದೆ. ಮೊದಲಿಂದನೂ ಹಿರಿಯರು ಇದೇ ಥರನಾಗಿ ಕಟ್ಕೊಂಡು ಬಂದಿದ್ದಾರೆ ರೀ. ಇವಾಗ ನೋಡಿರಿ, ಒಂದು ಬಟ್ಟೆ ಒಳಗೆ ಹಾಕಿ ಎಲ್ಲನೂ ಬಿಗಿಯಾಗಿ ಗಂಟು ಕಟ್ಕೋಬೇಕ್ರಿ. ನೀರು ಪೂರ್ತಿಯಾಗಿ ಎಲ್ಲನೂ ತಕ್ಕೋಬೇಕ್ರಿ. ತಕ್ಕೊಂಡು ಗಟ್ಟಿಯಾಗಿ ಕಟ್ಟಬೇಕ್ರಿ. ಗಟ್ಟಿಯಾಗಿ ಕಟ್ಟಿ ಅದನ್ನು ಒಂದು ದಿವಸ ಬಿಡಬೇಕ್ರಿ. ಒಂದು ದಿವಸ ಬಿಟ್ಟು ಅಂದ್ರೆ ಪೂರ್ತಿಯಾಗಿ ಎಲ್ಲ ಕಾಳು ಮೊಳಕೆ ಬಂದಿರ್ತಾವ್ರಿ. ಇವಾಗ ರಾತ್ರಿನ ಎಲ್ಲ ನೀರನ್ನು ಬಸ್ಕೊಂಡು ಬಟ್ಟೆಯಲ್ಲಿ ಹಾಕಿ ಮೊಳಕೆನ ಕಟ್ಟಿ ಇಡ್ತಾ ಇದ್ದೀನಿ ರೀ. ನಾನು ಒಂದು ದಿವಸ ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ ಈ ಪಲ್ಯನ ಮಾಡ್ಕೋತಾ ಇದ್ದೀನಿ ರೀ. ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ತುಂಬ ಒಳ್ಳೆಯದ್ರಿ ಇದು. ಹಾಗೆ ಕಾಳುಗಳನ್ನು ಸಹಿತ ಮಕ್ಕಳಿಗೆ ತಿನ್ನೋಕೆ ಕೊಟ್ಟರು ಇನ್ನೂ ಹೆಲ್ತಿಗೆ ಒಳ್ಳೆಯದು. ಮೊಳಕೆ ಕಟ್ಟಿದ ಗಂಟನ್ನು ಇವಾಗ ಉಸ್ತಾ ಇದ್ದೀನಿ ನೋಡಿರಿ. ಎಷ್ಟು ಮೊಳಕೆ ಬಂದಿದ್ದಾವೆ, ಎಲ್ಲ ಥರ ಒಂದೇ ಥರನಾಗಿ ಬಂದಿದ್ದಾವೆ. ಈ ಥರನಾಗಿ ನಾವೇ ಮನೆಯಲ್ಲಿ ಮೊಳಕೆ ಕಟ್ಟಿದ ಕಾಳನ್ನು ಪಲ್ಯ ಮಾಡಿಕೊಡೋದ್ರಿಂದ, ಇಲ್ಲ ಸಾಂಬಾರು ಮಾಡಿಕೊಡೋದ್ರಿಂದ, ಸಾರು ಮಾಡಿಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅಂಗಡಿಯಲ್ಲಿ ನಾವು ಮೊಳಕೆ ಕಟ್ಟಿರೋ ಕಾಳನ್ನು ತರೋದ್ರಿಂದ ಯಾವ ನೀರಲ್ಲಿ ನೆನೆಸಿರುತ್ತಾರೆ ಅಂತ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಮನೆಯಲ್ಲಿ ಈ ಥರನಾಗಿ ನಾವೇ ಮನೆಯಲ್ಲಿ ಮೊಳಕೆ ಕಾಳನ್ನು ನೆನೆಸಿ ಕಟ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ರೀ. ಇವಾಗ ನಾನು ಅದನ್ನು ಒಂದು ಸ್ವಲ್ಪ ನೀರೊಳಗೆ ತೊಳ್ಕೊತೀನಿ ರೀ. ಯಾಕಂದ್ರೆ ನಾವು ಮೊಳಕೆ ಕಾಳುಗಳನ್ನು ಸಹಿತ ತೊಳೆದಿದ್ವಿ ಫಸ್ಟಿಗೆ, ಅದನ್ನು ಮೊಳಕೆ ಕಟ್ಟೋಕ್ಕಿಂತ ಮುಂಚೆ. ಇವಾಗ ಮತ್ತೆ ಒಂದು ಸಾರಿ ತೊಳ್ಕೊತೀನಿ ರೀ. ಭಾಳ ಜೋರಾಗಿ ಪ್ರೆಸ್ ಮಾಡಿ ತೊಳ್ಕೊಳಕ್ಕೆ ಹೋಗಬೇಡ್ರಿ, ಮೊಳಕೆ ಎಲ್ಲ ಮುರಿದು ಹೋಗ್ತಾವೆ ರೀ. ಹಂಗೆ ಕೈಲಿಂದ ಕೈ ಆಡಿಸಿ ನೀರನ್ನು ಹಾಕಿ ತೊಳ್ಕೊರಿ. ಪೂರ್ತಿಯಾಗಿ ಕಾಳನ್ನು ನೀರಿಂದ ಸಪ್ರೇಟ್ ಮಾಡಿಕೊಡ್ರಿ. ಇವಾಗ ನೀರಿಂದ ಸಪ್ರೇಟ್ ಮಾಡ್ಕೊಂಡೇನು ಒಗ್ಗರ್ಣಿನ ಹಾಕ್ಕೊಳತ್ತೀನಿ ರೀ. ಒಂದು ಪಾತ್ರೆ ಕಾಯಕ್ಕೆ ಇಟ್ಟಿದ್ದೆ, ಅದಕ್ಕೆ ಎಣ್ಣೆನ ಹಾಕಿ ಇಟ್ಕೊಂಡೀನಿ ರೀ. ಎಣ್ಣೆ ಕಾದಿತ್ತು. ಸಾಸಿವೆ ಜೀರಿಗೆ ಚಿಟಪಟ ಅಂದಮೇಲೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ 2 ದೊಡ್ಡ ಗಾತ್ರದ ಉಳ್ಳಾಗಡ್ಡಿನ ಹಾಕ್ಕೊಳತ್ತೀನಿ ರೀ. ಉಳ್ಳಾಗಡ್ಡಿನ ಎಷ್ಟು ಹಾಕೋತೀವಲ್ರಿ ಅಷ್ಟು ರುಚಿ ಇರ್ತೈತೆ ರೀ ಪಲ್ಯ. ಅದಕ್ಕೋಸ್ಕರ ನಾನು ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿನ ಹಾಕ್ಕೊಳತ್ತೀನಿ. ನಿಮ್ಗೆ ಜಾಸ್ತಿ ಇಷ್ಟ ಇಲ್ಲ ಅಂದರೆ ಒಂದೇ ಉಳ್ಳಾಗಡ್ಡಿನ ಕಟ್ ಮಾಡಿ ಸಹಿತ ಹಾಕೋಬೋದು. ಇವಾಗ ಪೂರ್ತಿಯಾಗಿ ಮೆತ್ತಗಾಗಬೇಕ್ರಿ, ಅಲ್ಲಿವರೆಗೂ ಎಣ್ಣೆ ಒಳಗೆ ಬಾಡಿಸ್ಕೋರಿ. ಪೂರ್ತಿಯಾಗಿ ಮೆತ್ತಗಾಗೋವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಬಾಡಿಸ್ಕೋರಿ. ಇವಾಗ ನಾನಿಲ್ಲಿ ಕರಿಬೇವನ್ನ ಹಾಕ್ಕೊಳತ್ತೀನಿ ರೀ. ಕರಿಬೇವನ್ನ ಹಾಕೊಂಡು ಒಂದು 2-3 ಸೆಕೆಂಡಷ್ಟು ಬೇಯಿಸ್ಕೊಡ್ರಿ. ಇವಾಗ ನಾನು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊಳತ್ತೀನಿ ರೀ. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೀನಿ. ಉಪ್ಪು ಮತ್ತು ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಖಾರನ ಹಾಕ್ಕೊಳತ್ತೀನಿ ರೀ. ನೀವು ಇಲ್ಲಿ ಬೇಕಾದರೆ ಹಸಿಮೆಣಸಿನ್ಕಾಯಿ ಖಾರನೂ ಯೂಸ್ ಮಾಡ್ಬೋದು. ಹಸಿಮೆಣಸಿನ್ಕಾಯಿ ಖಾರ ಬೇಡ ಅನ್ನೋರಾದರೆ ಒಣ ಖಾರನೂ ಸಹಿತ ಹಾಕ್ಕೋಬೋದು. ನಾನಿಲ್ಲಿ ಮಸಾಲೆ ಕೂಡಿಸಿರುವಂಥ ಖಾರನ ಹಾಕ್ಕೊಳತ್ತೀನಿ ರೀ. ಹಾಗಾಗಿ ನಾವು ಜಾಸ್ತಿ ಯಾವುದೇ ಥರನಾದಂಥ ಎಕ್ಸ್ಟ್ರಾ ಮಸಾಲೆನ ಹಾಕ್ಕೊಳ್ಳೋದಿಲ್ಲ. ಇವಾಗ ಖಾರ, ಉಪ್ಪು ಮತ್ತು ಅರಿಶಿನ ಪುಡಿ ಹಾಕೊಂಡ್ಮೇಲೆ ಎಲ್ಲನೂ ಒಂದು ಸಾರಿ ಚೆಂದಂಗೆ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಹುಣಸೆ ರಸನ ಹಾಕ್ಕೊಳತ್ತೀನಿ. ನಿಮಗೆ ಹುಣಸೆ ರಸ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಟೊಮೆಟೊ ಹಣ್ಣನ್ನು ಸಹಿತ ಹಾಕ್ಕೋಬೋದು. ಟೊಮೆಟೊ ಹಣ್ಣು ಅಷ್ಟೊಂದು ರುಚಿ ಅನಿಸಲ್ಲ, ರೆಸಪ್ಪೆ ಅನಿಸುತ್ತೆ ಪಲ್ಯ ಅಂತ ನಾನಿಲ್ಲಿ ಹುಣಸೆ ರಸನ ಹಾಕ್ಕೋತಾ ಇದ್ದೀನಿ ರೀ. ಇವಾಗ 2-3 ನಿಮಿಷದಷ್ಟು ಬೇಯಿಸ್ಕೋರಿ ಹುಣಸೆ ರಸ ಹಾಕೊಂಡ್ಮೇಲೆ ಸಣ್ಣ ಉರಿಯಲ್ಲಿ. ಆಮೇಲೆ ನಾವೇನು ತೊಳೆದಿಟ್ಕೊಂಡಿದ್ವಲ್ರಿ ಮೊಳಕೆ ಕಾಳುಗಳನ್ನು ಒಗ್ಗರಣೆಯಲ್ಲಿ ಹಾಕಿ ಪೂರ್ತಿಯಾಗಿ ಒಗ್ಗರಣೆ ಒಳಗೆ ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೋರಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ತನ್ನಿಂದ ತಾನೇ ಸ್ವಲ್ಪ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ರೀ. ಇವಾಗ ನಾನು ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೊಳತ್ತೀನಿ ರೀ.
ತುಂಬ ರುಚಿಯಾಗಿರ್ತೈತೆ ರೀ. ಈ ಒಂದು ಸಾರಿ ಈ ಥರನ ಟ್ರೈ ಮಾಡಿ ನೋಡಿರಿ. ಹಂಗೆ ನೀವು ಹೆಂಗೆ ಮಾಡ್ತೀರಿ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ನೋಡಿರಿ, ನಾನು ಒಂದು 3-4 ನಿಮಿಷದಷ್ಟು ಹಂಗೆ ಫ್ರೈ ಮಾಡಿಕೊಂಡೆ ಎಣ್ಣೆಯಲ್ಲಿ. ಇಷ್ಟು ನೀರನ್ನು ಬಿಟ್ಟು ಅದಕ್ಕೆ ನಾವು ಹುಣಸೆ ರಸ ಹಾಕಿದ್ದೀವಿ ಅಂದರೆ ಸ್ವಲ್ಪ ಬೆಲ್ಲನೂ ಹಾಕಬೇಕು ರೀ. ಯಾಕಂದರೆ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಅನಿಸುತ್ತೆ. ಅದಕ್ಕಾಗಿ ಹುಣಸೆ ರಸ ಹಾಕೊಂಡ್ಮೇಲೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡೇನು. ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿನ ಹಾಕ್ಕೊಂಡು ಎಲ್ಲನೂ ಒಂದು ಸಾರಿ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡು, ನೀವು ಹೀಗೆ ತಿಂತೀವಿ ನಡೆಯುತ್ತೆ ಅನ್ನೋರಾದರೆ ಹೀಗೇನೂ ಬಿಡ್ಬೋದು. ಇಲ್ಲ ನಮಗೆ ಸ್ವಲ್ಪ ಕಾಳುಗಳು ಬೇಯಬೇಕು ಅಂತ ಆದರೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ರೀ. ನಾನಿಲ್ಲಿ ಅರ್ಧ ಗ್ಲಾಸ್ದಷ್ಟು ನೀರನ್ನು ಹಾಕ್ಕೊಳತ್ತೇನು. ಪೂರ್ತಿ ಬೇಯಬೇಕು, ಅದಕ್ಕೆ ಬೇಯ್ದ್ರೇ ಸ್ವಲ್ಪ ರುಚಿ ಅನಿಸುತ್ತೆ ಅಂತ ನಾನಿಲ್ಲಿ ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳತ್ತೀನಿ. ನೀರನ್ನು ಹಾಕ್ಕೊಂಡು ಎಲ್ಲನೂ ಚೆಂದ ನಮಗೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ರಿ ಅದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು 4-5 ನಿಮಿಷದಷ್ಟು ಸಣ್ಣ ಉರಿಯೊಳಗೆ ಬೇಯಿಸ್ಕೊಂಡ್ರಂದ್ರೆ ನಮಗೆ ರೊಟ್ಟಿ, ಚಪಾತಿ, ಅನ್ನದ ಜೊತೆಗೂ ರೆಡಿ ಆಗುತ್ತೆ. ನೀವು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡ್ರೆ ಅದು ಗ್ರೇವಿ ಥರನೂ ಆಗುತ್ತೆ. ನಿಮಗೆ ಯಾವ ಥರ ಬೇಕು ನೋಡಿ ಆ ಥರ ಮಾಡ್ಕೋಬೋದು. ಇವಾಗ ನೋಡಿ ಪ್ಲೇಟನ್ನು ತೆಗೆದು ತೋರಿಸ್ತಾ ಇದ್ದೀನಿ. ನಮಗೆ ಪಲ್ಯ ರುಚಿಯಾಗಿದೆ. ನಿಮಗೆ ಇನ್ನೂ ಬೆಂದಿಲ್ಲ ಅಂತ ಅನ್ನೋದಾದರೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೋದು. ಯಾಕಂದರೆ ನಾವು ಕಾಳನ್ನು ನೆನೆಸ್ಕೊಂಡಿರ್ತೀವಿ, ಹಾಗೆ ಒಗ್ಗರಣೆಯಲ್ಲಿ ಅರ್ಧ ಬೆಂದಿರುತ್ತೆ. ಹೀಗಾಗಿ ಜಾಸ್ತಿ ನೀರು ಬೇಕಾಗೋದಿಲ್ಲ ಅಂತ ನಾನು ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳತ್ತೀನಿ. ನೀವು ಇನ್ನೂ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊತೇನೆ ಅಂತ ಅನ್ನೋದಾದರೆ ಸ್ವಲ್ಪ ಅರ್ಧ ಗ್ಲಾಸ್ನಷ್ಟು ಬಿಸಿನೀರನ್ನು ಹಾಕ್ಕೋಬೇಕು. ನಾವು 2ನೇ ಸಾರಿ ನೀರು ಹಾಕ್ಕೊಳ್ಳೋದಾದರೆ ಬಿಸಿನೀರನ್ನು ಹಾಕ್ಕೋಬೇಕು ರೀ. ಯಾಕಂದ್ರೆ ನಾವು ನೀರನ್ನು ಹಾಕ್ಕೊಂಡ್ರೆ ಕಾಳನ್ನು ಸರಿಯಾಗಿ ಬೇಯೋದಿಲ್ಲ. ಇವಾಗ ರೆಡಿ ಆಯ್ತು ನೋಡಿರಿ ನಮ್ಮದು ಮೊಳಕೆ ಕಟ್ಟಿದ ಕಾಳು. ನಾನು ತೋರಿಸೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅನ್ನದಾತು ಸುಖೀ ಭವ.